ಹೇಳಿದ್ದೀನಿ, ಸ್ಟಡಿ ಮಾಡಿದ್ದೀನಿ, ಡೀಟೇಲ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರು ಪ್ರೊಫೆಷನಲ್ ಐಎಸ್ ಆಫೀಸರ್, ಅವರಿಗೆ ನೋಡಲ್ ಆಫೀಸರ್ ಕೂಡ ಮಾಡಿದ್ದೀವಿ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡಿಸಿಸಲ್ ರಿಕ್ವೆಸ್ಟ್ ಮಾಡಿಕೊಂಡು ವಾರ 3 ದಿವಸ ಅವರು ಇಲ್ಲಿ ಇರ್ತಾರೆ. ಅವರು ಸ್ಟಡಿ ಮಾಡಿ ನಿಮಗೆ ನೋಡಲ್ ಆಫೀಸರ್ ಅದೇ ರೀತಿ ಈ ಎಲ್ಲ ಸ್ಟಡಿ ಯು ವೇಟ್ ಫಾರ್ ಸಮ್ ಟೈಮ್, ನಾವು ಆಕ್ಷನ್ ಪ್ಲಾನ್ ಮಾಡಿ ಆಮೇಲೆ ಮತ್ತೆ ಇಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ ಬಿಕಾಸ್ ಆಲ್ರೆಡಿ ಇಟ್ ಇಸ್ ಇನ್ ದ ಪ್ರೋಗ್ರೆಸ್. ಈ 4-5 ಪಾಯಿಂಟ್ಸ್ ಇದೆ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಿ ವಿಲ್ ಟ್ರೈ ಟು ರಿಸಾಲ್ವ್ ಇಟ್. ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿದೆ, ನಾವು ಎಷ್ಟು ನಮ್ದು ಕೃಷ್ಣ ಬೈರೇಗೌಡ ಸರ್ ಯಾವಾಗಲೂ ಹೇಳ್ತಾನೆ ಇದ್ದಾರೆ, ಎಷ್ಟು ನಾವು ಏನಾದ್ರೂ ನಾವು ಮಾಡ್ತೀವಿ, ನೀವು ಮಾಡಿದ್ರೆ ಜನ ಇಂದ ಕರೆಕ್ಟ್ ಆಗಿ ಒಂದು ಅವೇರ್ನೆಸ್ ಇರಬೇಕು. ಅವೇರ್ನೆಸ್ ಡ್ರೈವ್ ಇಲ್ಲ ಅಂದ್ರೆ ನಾವು ಎಷ್ಟು ಸಲ ಕ್ಲೀನ್ ಮಾಡಿದ್ರೆ ಸಿಟೀಸ್ ಕ್ಲೀನ್ ಆಗೋದಿಲ್ಲ. ಇಟ್ ಇಸ್ ಅ ಡೈಲಿ ವರ್ಕ್. ಸೊ ಅದರ ಜೊತೆ ನಾವು ಅವೇರ್ನೆಸ್ ಡ್ರೈವ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಹಿಂದೆ ಮುಂದೆ ನಮ್ದು 3-4 ಸಂಸ್ಥೆಗಳು ಕೂಡ ಬಂದಿದ್ವು ಫ್ರೀ ಆಗಿ. ಲಾಸ್ಟ್ ಟೈಮ್ ಕೂಡ ನಾವು ವರ್ಕ್ ಮಾಡಿದೀವಿ ಹೇಳ್ತಾ ಇದ್ರು. ಅವಾಗ ನಾವು ಹೆಲ್ತ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಲಾಸ್ಟ್ ಟೈಮ್ ನಮ್ಗೆ ಹೇಳ್ತಿದ್ವಿ ಯಾವುದೋ ಸ್ವಾಮೀಜಿ ನಾವು ಬೆಳಗಾಮಲ್ಲಿ ಶಿಫ್ಟ್ ಆಗಿದ್ದಾರೆ, ಅವರು ಕೂಡ ಬಹಳ ಸತತವಾಗಿ ಪ್ರಯತ್ನ ಮಾಡಿದ್ರು. ಸೊ ಯಾರ್ಯಾರು ಫ್ರೀ ಆಗಿ ನಮ್ದು ವಾಲಂಟರಿ ಆಗಿ ಅವರು ನಮ್ದು ಅವರ ಶ್ರಮ ನಮ್ಗೆ ಕೊಡ್ತಾರೆ, ಅವ್ರು ತಗೊಂಡು ಇಟ್ಕೊಂಡು ಒಂದು ಕಮಿಟಿ ಮಾಡಿ ಟೇಕ್ ಆಲ್ ದ ಆಕ್ಷನ್ ಪ್ಲಾನ್ ಬಿ ರೆಡಿ ಫಸ್ಟ್. ರೆಡಿ ಆದ್ಮೇಲೆ ಡಿಫರೆನ್ಸ್ ಏನು ಗೊತ್ತಾ, ಈಗ ಮುಂಚೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಇದ್ದಾಗ ಎಷ್ಟು ಬ್ಲಾಕ್ ಕೊಟ್ಟುಕೊಂಡು ಅಲ್ಲ ನಾವು ಟನ್ ಬೇಸ್ ಮೇಲೆ ಪೇಮೆಂಟ್ ಮಾಡ್ತಾ, ಎಷ್ಟು ಅವ್ರು ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಪ್ರಕಾರ ಪೇಮೆಂಟ್ ಆಗ್ತಾ ಇದೆ. ಅದು ಪ್ರಾಸಿ ಯಾವುದೇ ಸಿಸ್ಟಮ್ ಇದ್ರೆ ಎಲ್ಲ ಸಿಸ್ಟಮ್ ಅಲ್ಲಿ ಒಂದು ತಪ್ಪು ನಾವು ಐಡೆಂಟಿಫೈ ಮಾಡಬಹುದು. ವಾಟ್ ಎವರ್ ಸಿಸ್ಟಮ್ ಇಸ್ ನಾವು ಆ ಸಿಸ್ಟಮ್ ನಾವು ಸುಧಾರಣೆ ಮಾಡಿ ಸಾಲ್ವ್ ಇಟ್. ಅಂದ್ರೆ ಹಳೆ ಸಿಸ್ಟಮ್ಗೆ ಹೋಗ್ಲಿಕ್ಕೆ ಬರಲ್ಲ, ಅಲ್ಲಿ ಏನು ಸರಿ ಇತ್ತು ಬೇಡ, ಅಲ್ಲಿ ಕೂಡ ಬೇರೆ ಬೇರೆ ಸ್ಪೆಷಲ್ ಡ್ರೈವ್ ಏನಾದ್ರು ತಗೋತೀರಾ ಅಂತ ಒಂದು. ಇನ್ನೊಂದು, ಈಗ ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡ ಅವರು ಮಾಡಿದ್ರೆ ಇಲ್ಲಿ ಕೂಡ ಫುಟ್ಪಾತಲ್ಲಿ ಪಾದಚಾರಿಗಳಿಗೆ ನೋಡಲಿಕ್ಕೆ ಜಾಗ ಇದೆ, ಎಲ್ಲದೂ ಎನ್ಕ್ರೋಚ್ಮೆಂಟ್ ಇದೆ. ಅದು ಡ್ರೈವ್ ಏನಾದ್ರು ಪಾರ್ಕಿಂಗ್ ಸಂಬಂಧಪಟ್ಟಾಗಿ ನಾನು ಆಫ್ಟರ್ 15 days ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತೀನಿ, ಪಬ್ಲಿಕ್ ಗೋಸ್ಕರ ಬಿಡಬೇಕು. ಸೊ ದೇ ಶುಡ್ ನಾಟ್ ಬಿ ಎನಿ ಎನ್ಕ್ರೋಚ್ಮೆಂಟ್ ಆನ್ ಫುಟ್ಪಾತ್. ಆ ದೃಷ್ಟಿಯಿಂದ ನಾವು ಕಮಿಟಿ ಮಾಡ್ತೀವಿ. ವಿ ವಿಲ್ ಆಲ್ಸೋ ಡೂ ಅ ಡ್ರೈವ್, ಯಾವ ರೀತಿಯಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಶುಡ್ ಬಿ ಫಾರ್ ದ ಪೀಪಲ್, ವಾಕ್ ಮಾಡಬೇಕು. ಅದೇ ನಮ್ಮಲ್ಲಿ ಗೈಡ್ಲೈನ್ಸ್ ಅಲ್ಲಿ ಇದೆ, ಕೆಲವು ಫುಟ್ಪಾತ್ ದೊಡ್ಡ ಇದ್ರೆ ಅಲ್ಲಿ ನಾವು ವೆಂಡಿಂಗ್ ಝೋನ್ ಮಾಡಬಹುದು. ಅದು ಕೂಡ ನಮ್ದು ಸ್ಟ್ರೀಟ್ ವೆಂಡಿಂಗ್ ಝೋನ್ ನಮ್ದು ಸ್ಕೀಮ್ ಅಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಅಪ್ರೂವ್ 20 ಸ್ಕೀಮ್ ಅಲ್ಲಿ ಅವಕಾಶ ಇದೆ. ಅದು ನೋಡಿಕೊಂಡು ಸೈಜ್ ಎಷ್ಟಿದೆ. ಬಟ್ ಅವರ್ ಮೇನ್ ಪರ್ಪಸ್ ಇಸ್ ಫುಟ್ಪಾತ್ ಇಸ್ ಫಾರ್ ಪೆಡೆಸ್ಟ್ರಿಯನ್ಸ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 2020 ಅಲ್ಲಿ ಒಂದು ಆದೇಶ ಬಂದಿತ್ತು. ಆದೇಶ ಪ್ರಕಾರ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಟು ವಾಕ್. ಅಂದ್ರೆ ಇದು ಒಂದು ಮೂಲಭೂತ ಒಂದು ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಒಂದು ರೈಟ್. ಸೊ ದಟ್ ವಿಲ್ ಬಿ ದ ಫಸ್ಟ್ ಪ್ರಯಾರಿಟಿ. ಅಂಡ್ ಎಲ್ಲೆಲ್ಲಿ ಇದೆ, ನಿನ್ನೆ ನಮಗೂ ನ್ಯೂಸ್ ಪೇಪರ್ ಬಂದಿದ್ದು ಫುಟ್ಪಾತ್ ಅಲ್ಲಿ ಒಂದು ಬ್ಯಾನರ್ ಬೋರ್ಡ್ ಹಾಕಿದ್ದಾರೆ. ಸೊ ಇಂಡಿವಿಜುವಲ್ ಆಗಿ ಎಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ನಾವು ಪ್ರೆಸೆಂಟ್ಲಿ ಕ್ಲಿಯರ್ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ದ ಕಮಿಟಿ ಫಾರ್ಮೇಷನ್ ವಿ ವಿಲ್ ಗೋ ಫಾರ್ ಅ ಡ್ರೈವ್ ಅಂಡ್ ಎಲ್ಲ ಕಡೆ ಫುಟ್ಪಾತ್ ನಾವು ಹೋಗಿ ಯಾವುದೇ ಇಂಡಿವಿಜುವಲ್ ಇದೆ, ನಾನ್ ಮಾಡ್ತೇವೆ, ನೀವು ಮಾಡ್ತೇವೆ, ದೊಡ್ಡವರು ಮಾಡ್ತೇವೆ, ಎವ್ರಿಬಡಿ ವಿಲ್ ಬಿ ಕ್ಲೀನ್. ಶಾಪ್ ಇದ್ರೆ ನಾರ್ಮಲ್ ಒಂದು ವೆಂಡರ್ಸ್ ಇದ್ದಾರೆ, ಮೂವಿಂಗ್ ವೆಂಡರ್ಸ್ ಇದ್ದಾರೆ, ದೊಡ್ಡ ಶಾಪ್ ಅವರು ಇದ್ದಾರೆ, ಹೂಎವರ್ ಇಸ್ ದೇರ್. ನಮ್ಮಿಂದ ಕೂಡ ಕಾರ್ಪೊರೇಷನ್ ಇಂದ ಒಂದು ಬ್ಯಾನರ್ ಇದೆ, ಅದು ಕೂಡ ಯೂಸ್ ಮಾಡ್ತೀವಿ. ಫುಟ್ಪಾತ್ ವಿಲ್ ಬಿ ಕ್ಲೀನ್. ಸರ್, ಈಗ ನೀವು ಹೇಳಿದ್ರೆ ನಾಟ್ ಸೆಡ್ ದಟ್ ಇದು ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಇಸ್ ರೈಟ್ ಟು ವಾಕ್ ಇಸ್ ಅ ಫಂಡಮೆಂಟಲ್ ರೈಟ್. ಅವ್ರಿಗೆ ಅವಕಾಶ ಕೊಡಬೇಕು. ಸ್ಟ್ರೀಟ್ ವೆಂಡರ್ಸ್ ಕೂಡ ಒಂದು ಆಕ್ಟ್ ಇದೆ, ಅದೇ ನಿಮಗೆ ಆ ಸ್ಟ್ರೀಟ್ ವೆಂಡರ್ ಆಕ್ಟ್, ಸ್ಟ್ರೀಟ್ ವೆಂಡರ್ ರೂಲ್ಸ್ ಆಗಿದೆ. ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಒಂದು ಸ್ಕೀಮ್ ಆಗಿದೆ. ಆ ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ 50% ಫುಟ್ಪಾತ್ ನಾವು ಸ್ಟ್ರೀಟ್ ವೆಂಡರ್ಗೆ ಕೊಡಬಹುದು. ಬಟ್ ರೂಲ್ಸ್ ಪ್ರಕಾರ ಯಾರು ಸ್ಟ್ರೀಟ್ ವೆಂಡರ್ಸ್ ಉಳಿದ್ಬೇಕು. ಫಸ್ಟ್ ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಅವರು ಬೇರೆಯವ್ರಿಗೆ ಅವ್ರ ಲೈವ್ಲಿಹುಡ್ ಅವಕಾಶ ಇರಬಾರ್ದು. ಅವ್ರು ಸ್ಟ್ರೀಟ್ ವೆಂಡಿಂಗ್ ಅಷ್ಟೇ ಮಾಡಬೇಕು. ಒಂದ್ ಮನೆಯಿಂದ ಜಾಸ್ತಿ ಅವರು ಐಡಿಸ್ ಕೊಡಬಾರ್ದು. ಒಂದ್ ಮನೆಗೆ ಒಂದು ಇದು ಕೊಡೋದು. ಅದ್ರ ಬಹಳ ಗೈಡ್ಲೈನ್ಸ್ ಇದೆ. ನಮ್ಗೆ ಏನೇನು ಅಪ್ಲಿಕೇಶನ್ ಲಾಸ್ಟ್ ಟೈಮ್ ಸಂಡೇ ಬೆಳಗ್ಗೆ ಕೊಟ್ಟಿದ್ದಾರೆ, ಲಿಸ್ಟ್ ಕೊಟ್ಟಿದ್ದಾರೆ, ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೂ ಆರ್ ದೀಸ್ ಪೀಪಲ್, ವೆದರ್ ಎಲಿಜಿಬಲ್ ಇದ್ದಾರೆ ಇಲ್ವಾ, ಅವರು ಕರ್ನಾಟಕದವರು ಇರಬೇಕು. ಸ್ಟ್ರೀಟ್ ವೆಂಡಿಂಗ್ ರೂಲ್ಸ್ ಪ್ರಕಾರ ಹಿ ಹ್ಯಾಸ್ ಟು ಬಿ ರೆಸಿಡೆಂಟ್ ಆಫ್ ಕರ್ನಾಟಕ, ಅವ್ರ ಕರ್ನಾಟಕದ ಐಡಿ ಇರಬೇಕು. ಆ ಎಲ್ಲ ವೆರಿಫೈ ಮಾಡ್ಕೊಂಡು ನಾವು ಅವರ ಅವ್ರ ಲೈವ್ಲಿಹುಡ್ ಕೂಡ ಇದೆ. ಅದು ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿದಾಗ ಹೇಳಿದೀವಿ, ಅವ್ರ ಲೈವ್ಲಿಹುಡ್ ಇದೆ. ಬಟ್ ನಾವು ರೂಲ್ಸ್ ಪ್ರಕಾರ ನೋಡ್ಬೇಕಾಗ್ತದೆ. ನಾವು ಸ್ಟ್ರೀಟ್ ವೆಂಡಿಂಗ್ ಝೋನ್ಸ್ ಐಡೆಂಟಿಫೈ ಮಾಡ್ತೀವಿ, ವೆಂಡಿಂಗ್ ಕೊಡ್ತೀವಿ. ಈವನ್ ರೋಡ್ ಅಲ್ಲಿ ವೆಂಡಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮೊಬೈಲ್ ವೆಂಡರ್ಸ್ ಒಂದು ಅವಕಾಶ ಇದೆ. ಬಟ್ ಲಿಸ್ಟ್ ಔಟ್ ಮಾಡಿಕೊಂಡು ವೆದರ್ ದೇ ಆರ್ ಎಲಿಜಿಬಲ್ ಆರ್ ನಾಟ್ ಆದ್ರೆ ಮಾಡ್ಬೇಕು, ಅದು ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ನಾಟ್ ಕ್ಯಾನ್ ನಾಟ್ ಬಿ ಸಾಲ್ಟ್ ಎಸ್ ಒನ್. ನಾನು ಇವತ್ತು ವಿಸಿಟ್ ಹೋದಾಗ ನಾಳೆ ಕೂಡ ಪರಿಶೀಲನೆ ಆಗ್ಬೇಕು. ಅವರು ಏನು ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ನಮಗೆ 200 ಜನ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ನಾವು ಸಂಡೇಲಿ ಮಾಡ್ತಿದ್ವಿ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಫ್ಟರ್ ವೆರಿಫಿಕೇಶನ್ ಸ್ಟ್ರೀಟ್ ವೆಂಡರ್ ಹೀಗೆ ತರುವಂತ ಕೆಲಸ ಮಾಡೋದು. ಯಾಕಂದ್ರೆ ಪಾಲಿಕೆ ಅವತ್ತು ಅವರನ್ನೇ ಕೂರಿಸಿ ಚರ್ಚೆ ಮಾಡಿದ್ದಲ್ವಾ, ಅದಕ್ಕೆ ಒಪ್ಕೊಂಡಿದ್ರು ನಾವು ಅಲ್ಲಿಗೆ ಹೋಗ್ತೇವೆ ಅಂತ. ಈಗ ಹೋಗದಿರೋ ಕಾರಣ ಯಾರು? ಅಂದ್ರೆ ಒಂದ್ ಕಡೆ ಪಾಲಿಕೆ ಖರ್ಚು ಮಾಡಿದೆ ಅಷ್ಟು, ಪಾಲಿಕೆ ಹೌದು ಅಲ್ಲಿ ಮಾಡಿದ್ರೆ ಟೌನ್ ವೆಂಡಿಂಗ್ ಕಮಿಟಿ ಇರಬೇಕು. ಓಕೆ, ಅದು ಟೌನ್ ವೆಂಡಿಂಗ್ ಕಮಿಟಿ ಲಾಸ್ಟ್ 150 years ಇಂದ ಇಲ್ಲ. ಅದು ನಾವು ನೋಡ್ತೀವಿ ಹೇಗೆ ಆಗಬೇಕು. ಬಿಕಾಸ್ ಟೌನ್ ವೆಂಡಿಂಗ್ ಕಮಿಟಿ ಮಾಡಬೇಕಾದ್ರೆ ಸರ್ಕಾರದಿಂದ ಅನುಮತಿ ತಗೋಬೇಕು. ಸೊ ಅದು ಒಂದು ಸರ್ಕಾರದ ಪ್ರಸ್ತಾವನೆ ಕಳಿಸ್ತೀವಿ.
ಈ ಎಲ್ಲ ಡಿಸ್ಟೆನ್ಸ್ ಟೌನ್ ವೆಂಡಿಂಗ್ ಕಮಿಟಿಯಿಂದ ಸ್ಪೆಸಿಫಿಕ್ ಕಮಿಟಿ ಮಾಡಿದ್ದಾರೆ, ಆ ಕಮಿಟಿಯಿಂದ ಆಗಬೇಕು. ವಾಟ್ ಇಸ್ ಇವಾಗ 2 years ಇಂದ ಕಮಿಟಿ ಇಲ್ಲ, ಆ ಕಮಿಟಿ ಯಾವ ರೀತಿಯಲ್ಲಿ ಆಗಬೇಕು, ಅದೇ ಕಮಿಟಿ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಕಮಿಟಿ ಮಾಡ್ಲಿಕ್ಕೆ ಕೂಡ ಒಂದು ಪ್ರೊವಿಷನ್ ಇದೆ. ಅದನ್ನ ಸ್ಟಡಿ ಮಾಡಿಕೊಂಡು ವಿಲ್ ಸೆಂಡ್ ಅ ಪ್ರಪೋಸಲ್ ಟು ದ ಗವರ್ಮೆಂಟ್. ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿಕೊಂಡು ಅವರ್ ಇಂಟೆನ್ಷನ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಸ್ಟ್ರೀಟ್ ವೆಂಡಿಂಗ್ ಮಾಡ್ಲಿಕ್ಕೆ. ಆಮೇಲೆ ಸ್ಟ್ರೀಟ್ ವೆಂಡಿಂಗ್ ಅಂದ್ರೆ ಓನ್ಲಿ ಶಾಪ್ಸ್ ಇಲ್ಲ, ಅಲ್ಲಿ 4-5 ಕ್ಯಾಟಗರೀಸ್ ಬರುತ್ತೆ. ಒಂದು ಮೋಟರೈಸ್ ಸ್ಟ್ರೀಟ್ ವೆಂಡಿಂಗ್, ನಾನ್ ಮೋಟರೈಸ್ ಸ್ಟ್ರೀಟ್ ವೆಂಡಿಂಗ್, ಮೊಬೈಲ್ ಸ್ಟ್ರೀಟ್ ವೆಂಡರ್ಸ್, ಫಿಕ್ಸ್ ಸ್ಟ್ರೀಟ್ ವೆಂಡರ್ಸ್, ಬೇರೆ ಬೇರೆ ಕ್ಯಾಟಗರಿ. ವಾಟ್ ಈಸ್ ದ ರೂಲ್ಸ್, ಆ 100% ರೂಲ್ಸ್ ಫಾಲೋ ಮಾಡ್ತೀವಿ ಅಷ್ಟೇ ಇರ್ತೀವಿ. ಜನರಲ್ ಆಗಿ ಇಲ್ಲಿ ಒಂದು ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಿ ಕೂಡ ಇಡೀ ಸಿಟಿಯಲ್ಲಿ ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ. ಒಂದಲ್ಲಿ ಟಾರ್ಗೆಟ್ ಮಾಡಿದ್ರೆ ಸರಿ ಇಲ್ಲ. ಸೊ ವಿ ವಿಲ್ ಬಿ ಸ್ಟಡಿ. ಅದೇ ಇದು ಎವ್ರಿಥಿಂಗ್ ಕೆನಾಟ್ ಬಿ ಸಾಲ್ವ್ ಇನ್ 1 day. ಈ ಮೀಟಿಂಗ್ ಮಾಡಿ ನಾವು ಇವತ್ತು ಇದು ಪ್ರಾಬ್ಲಮ್ ಬಟ್ ಅವರ್ ಇಂಟೆನ್ಷನ್ ಇಸ್ ನಾವು ಇಫ್ ವಿ ಗೋ ಅಹೆಡ್ ಲೀಗಲ್ ಆಗಿ ಹೋಗಬೇಕು ಮತ್ತೆ ಓವರ್ ಆಲ್ ಸಾಲ್ವ್ ಆಗಬೇಕು. ಮುಂದಿನ ದಿನಗಳಲ್ಲಿ 5-10 years ಪ್ರಾಬ್ಲಮ್ ಬರಬಾರ್ದು, ಆ ದೃಷ್ಟಿಯಿಂದ ಹೋಗಬೇಕು. ಸೊ ಇಟ್ ರಿಕ್ವೈರ್ಸ್ ಟೈಮ್. ಸೊ ಇಟ್ ಕೆನಾಟ್ ಬಿ ಎಲ್ಲ ಕಡೆ ಪ್ರಾವಿಷನ್ ಇದೆ. ಆ ರೂಲ್ಸ್ ಪ್ರಕಾರ ವಿ ವಿಲ್ ಫೈಂಡ್ ಔಟ್, ವಿ ವಿಲ್ ಇಂಪ್ಲಿಮೆಂಟ್ ಇಟ್. ಇನ್ನೊಂದು ಸರ್ ಹೇಳ್ತಾ ಇದ್ರೆ ಈ ವಿಷಯ ಬಗ್ಗೆ ನಾವು ಬಂದಾಗಿಂತ ಮುಂಚೆ ನಮ್ದು ಆಕ್ಷನ್ ಪ್ಲಾನ್ ನಾವು ಡಿಸಿ ಸರ್ ಏನ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಟರ್. ಈ ಆಕ್ಷನ್ ಪ್ಲಾನ್ ಅಲ್ಲಿ ನಾವು ಪ್ಲಾಸ್ಟಿಕ್ ಫ್ರೀ ಬ್ಯಾಂಗ್ಳೂರ್ ಒಂದು ನಮ್ದು ಈ ಬಾರಿ ನಮ್ದು ಘೋಷಣೆ ಕೂಡ ಇದೆ ಈ ನಮ್ದು 26-27 ಆಕ್ಷನ್ ಪ್ಲಾನ್ ಅಲ್ಲಿ. ಮತ್ತೆ ಮನೆಗಳಿಗೆ ಇದು ಒಂದು ಚೀಲ ಬ್ಯಾಗ್ ಕೊಡ್ಲಿಕ್ಕೆ ಕೂಡ ಆಕ್ಷನ್ ಪ್ಲಾನ್ ಅಲ್ಲಿ ಅಮೌಂಟ್ ರಿಸರ್ವ್ ಮಾಡಿದ್ದಾರೆ. ಸೊ ಅದು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಅಲ್ಲಿ 8 ಪಾಯಿಂಟ್ ಬೇಕು. ಫಸ್ಟ್ ಇಸ್ ಮ್ಯಾಕ್ಸಿಮಮ್ ಇದು ಅವೇರ್ನೆಸ್ ಬೇಕು. ಅವೇರ್ನೆಸ್ ಇದ್ರೆ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಆಗ್ತದೆ. ಸೊ ಅದು ಕೂಡ ಅವೇರ್ನೆಸ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ಹೇಳ್ತೀವಿ. ಸೊ ಅಂಡ್ ಸೆಕೆಂಡ್ ಇಸ್ ಇದೊಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಇದು ಬರುತ್ತೆ. ನಾವು ಒಂದು ಲೋಗೋ ಹಾಕೊಂಡು ಅವ್ರಿಗೆ ಚೀಲ ಬರುತ್ತೆ, ಆ ಚೀಲ ಮತ್ತೆ ಅಲ್ಲಿ ಬಾದಾರ್ ಹೋದಾಗ ಚೀಲ ಯೂಸ್ ಮಾಡಬೇಕು. ಆ ಥರ ಅವೇರ್ನೆಸ್ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ. ವಿ ವಿಲ್ ಇನ್ಶೋರ್, ವಿ ವಿಲ್ ಟ್ರೈ ಟು ಇನ್ಶೋರ್. ಇದು ನಮ್ದು ಕಾರ್ಪೊರೇಷನ್ ಬಜೆಟ್ ಬೇರೆ ಹೇಳ್ಬೋದು. ಇದು ನಾವು ಒಂದು ಈ ತರ ಗುರಿ ಇಟ್ಕೊಂಡಿದ್ದೀವಿ. ವಿಲ್ ಇಂಪ್ಲಿಮೆಂಟ್ ಫೈನ್ ಹಾಕಿ ಸ್ಟಿಕ್ ಪಾಲಿಸಿ. ಅದು ಯಾವುದೇ ಪಾಲಿಸಿಯಲ್ಲಿ ಓನ್ಲಿ ಅವೇರ್ನೆಸ್ ಇಲ್ಲ, ಅವೇರ್ನೆಸ್ ನಾವು ಮಾಡ್ತೀವಿ. ಬಟ್ ಅವು ಪಾಲನೆ ಮಾಡಿಲ್ಲ ಅಂದ್ರೆ ನಾವು ರೂಲ್ಸ್ ಪ್ರಕಾರ ನಾವು ಕಡ್ಡಾಯವಾಗಿ ಒಂದು ಹಂತವಾಗಿ ಒಂದು ಮರ ಹಾಕ್ಲಿಕ್ಕೆ ಹೇಳ್ತೀವಿ. ಬಿಕಾಸ್ ಕರೆಕ್ಟ್ ಹೇಳ್ತಾ ಇದ್ದ ಮರ ಇದ್ರೆ ಆಲ್ ಇಲ್ಲಿ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ ಏನು ನಮಗೆ ಬೆನಿಫಿಟ್ಸ್ ಟ್ರೀಸ್ ಇಂದ ಏನೇನು ಬೆನಿಫಿಟ್ ಬರುತ್ತೆ. ಸೊ ದಿಸ್ ವಿ ವಿಲ್ ಇಂಪ್ಲಿಮೆಂಟ್. ನಾವು ಇವತ್ತು 2-3 ರೋಡ್ ನೋಡಿದ್ದೀವಿ. ಪ್ರೀಮಿಯಂ ಎಫ್ಐಆರ್ ಅಲ್ಲಿ ಏನೇನು ರೋಡ್ಸ್ ತಗೊಳ್ತೀವಿ ವಿ ವಿಲ್ ಟ್ರೈ ಟು ಇಂಜಿನಿಯರಿಂಗ್ ಸೆಕ್ಷನ್. ಬಂದ ಮಳೆ ಇಮಿಡಿಯೇಟ್ ಫ್ಲೋ ಆಗಿ ಹೋಗಿಬಿಡ್ತದೆ. ಮೊದಲು ಶಿಫ್ಟಿಂಗ್ ಆಗಿ ಆಮೇಲೆ ರೋಡ್ ಹಾಕ್ತಾರೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ಕ್ಲೀನ್ ಮಾಡ್ಲೇಬೇಕಾಗ್ತದೆ. ಅದೇನಾದ್ರು ಲೀಕೇಜ್ ಬಂದ್ರೆ ಆ ಥರ ಬಂದ್ರೆ. ಸೊ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ಹೇಳ್ತೀವಿ. ಮೊನ್ನೆ ನಿಮ್ಮಿಂದಾನೇ ಒಂದು ಬಂದಿತ್ತು, ಗೇಲ್ ಅಲ್ಲಿ ಪೈಪ್ಲೈನ್ ಅಲ್ಲಿ ಏನೋ ಒಂದು ಮಾಡಿದಾಗ ಇದು ಒಂದು ಲೀಕೇಜ್ ಆಗಿ ಹಾಳಾಗಿತ್ತು. ಸೊ CC ರೋಡ್ ಇದ್ರೆ ಓನ್ಲಿ ಗ್ರೂಪ್ ಕಟಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಗ್ರೂಪ್ ಕಟಿಂಗ್ ಇಲ್ಲ ಅಂದ್ರೆ ಹಾಳಾಗ್ತದೆ. ಗ್ರೂಪ್ ಕಟಿಂಗ್ ಇದ್ರೆ ಮಾತ್ರ ಚೆನ್ನಾಗಿ ನಾವು ಕಟ್ ಮಾಡಿ ಸಾಲ್ವ್ ಮಾಡಿ ಮತ್ತೆ ಹಾಕ್ಬೋದು. ಸೊ ಅದು ಕೂಡ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೀವಿ. ಯಾವ್ಯಾವ ಏಜೆನ್ಸಿ ಇದೆ ಅದೊಂದು ಗ್ರೂಪ್ ಕಟಿಂಗ್ ಮಾಡಿ. ಸೆಕೆಂಡ್ ಇಸ್ ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಆ್ಯಪ್ ಬಂದಿದೆ ಫಾರ್ ದಿಸ್ ಪರ್ಪಸ್ ಓನ್ಲಿ. ಅಂದ್ರೆ ಕಾಲ್ ಬಿಫೋರ್ ಯು ಡಿಗ್, CBUD, ಕಾಲ್ ಬಿಫೋರ್ ಯು ಡಿಗ್. ಸೊ ಯಾವುದೇ ಪರ್ಪಸ್ ಅಲ್ಲಿ ಆ ಎಕ್ಸಿಸ್ಟಿಂಗ್ ರೋಡ್ ಡಿಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್. ಸೊ ದಟ್ ಗೊತ್ತಾಗಬೇಕು ಅವ್ರಿಗೆ ಎಲ್ಲಿ ಡ್ರೈನೇಜ್ ಇದೆ, ಎಲ್ಲಿ ಡ್ರಿಂಕಿಂಗ್ ವಾಟರ್ ಪೈಪ್ ಲೈನ್ ಇದೆ, ಹೇಗೆ ಕಟ್ ಮಾಡಬೇಕು, ಎಲ್ಲಿ ಕಟ್ ಮಾಡಬೇಕು. ಆ ಆ್ಯಪ್ ಇದೆ. ಆ ಆ್ಯಪ್ ಯೂಸ್ ಮಾಡ್ಲಿಕ್ಕೆ ಕೂಡ ಎಲ್ಲ ಏಜೆನ್ಸಿ ಮುಂದೆ ಹೇಳಿದ್ದೀನಿ. ಬಟ್ 2 sides to the same coin. ಫಸ್ಟ್ ಇಸ್ ಪ್ಲಾನಿಂಗ್ ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿ ಶಿಫ್ಟಿಂಗ್ ಮಾಡಿ ಆಮೇಲೆ ಹಾಕಬೇಕು. ಬಟ್ ಇಟ್ ಹ್ಯಾಸ್ ಟು ಬಿ ಕಟ್ ಸಮ್ ಬೇರೆ ಬೇರೆ ರೀಸನ್. ಫಾರ್ ಎಕ್ಸಾಂಪಲ್ ನಾವು ಏನೇನು ರೋಡ್ ಮಾಡ್ತೇವೆ ಯೂಶಲಿ ನಮ್ಮ ಅಪ್ರೂವಲ್ ಬಂದ್ರೆ ಮತ್ತೆ ತೆಗಿಲೇಬೇಕು. ಬಿಕಾಸ್ ಯೂಶಲಿ ಅಗೇನ್ ಫುಟ್ಟಿಂಗ್ ಓನ್ಲಿ. ಸೊ ಆ ವರೆಗೂ ನಾವು ರೋಡ್ ಲೇ ಮಾಡ್ಲಿಕ್ಕೆ ನಾವು ವೇಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಬೋತ್ ಸೈಡ್ ಹ್ಯಾವ್ ಟು ಬಿ ಬ್ಯಾಲೆನ್ಸ್. ಓನ್ಲಿ ಥಿಂಗ್ ಇಸ್ ಎಷ್ಟು ಸಾಧ್ಯತೆ ಅಷ್ಟು ನಾವು ಶಿಫ್ಟ್ ಮಾಡಿನೇ ರೋಡ್ ಹಾಕಬೇಕು. ಸೊ ಅದು ನಾವು ವಿ ವಿಲ್ ಟೆಲ್ ಅವರ್ ಇಂಜಿನಿಯರಿಂಗ್ ಸೆಕ್ಷನ್ ಟು. ಸರ್ ಈಗ ಮಾರ್ಕೆಟ್ ಮೊನ್ನೆ ನಾವು ವಿಸಿಟ್ ಮಾಡಿದ್ದೀವಿ. ಇವತ್ತು ಒಂದು ಮಾರ್ಕೆಟ್ ಅಲ್ಲಿ ನಮ್ದು ಯಾವ ಮಾರ್ಕೆಟ್ ಇದೆ ಇವತ್ತು ಕಂಕನಡಿ. ಇವತ್ತು ಕಂಕನಡಿ ಮಾರ್ಕೆಟ್ ವಿಸಿಟ್ ಮಾಡಿ. ಬಟ್ ಆ ವಿಸಿಟ್ ಮಾಡಿದಾಗ ಓನ್ಲಿ ನೋಡಿದ್ದೀವಿ ಅಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ ಏನಾಗಿದೆ. ಅದು ಒಂದು ಮೀಟಿಂಗ್ ಫಿಕ್ಸ್ ನೆಕ್ಸ್ಟ್ ವಾರ ಒಂದು ಮೀಟಿಂಗ್ ಮಾಡ್ತೀವಿ ಅದ್ರ ಬಗ್ಗೆ ಕೂಡ. ಬಿಕಾಸ್ ಎಲ್ಲ ನೋಡ್ಬೇಕು ಯಾವ ರೀತಿಯಲ್ಲಿ ಅಗ್ರಿಮೆಂಟ್ ಆಗಿದೆ, ಯಾವ ಫಿನಿಶ್ ಮಾಡಬೇಕು, ಲೀಗಲ್ ಲೈಬಿಲಿಟೀಸ್ ಏನಿದೆ, ನಮ್ಮಿಂದ ಏನಾಗಬೇಕು, ಅವರಿಂದ ಏನಾಗಬೇಕು. ಒಂದೊಂದು ಮಾರ್ಕೆಟ್ ಮೀಟಿಂಗ್ ಮಾಡ್ತೀವಿ. ಬಿಕಾಸ್ ಒಂದೊಂದು ವಿಷಯದಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗ್ತದೆ. ಉದ್ದೇಶ ಏನಿದೆ ಎಲ್ಲ ಮಾರ್ಕೆಟ್ ಬಿಕಾಸ್ ನಾವು ಎಷ್ಟೆಷ್ಟು ದುಡ್ಡು ನಾವು ಖರ್ಚು ಮಾಡಿದ್ದೀವಿ, ಏನಾದ್ರು ಲೋನ್ ತಗೊಂಡಿದ್ದೀವಿ, ಎಲ್ಲ ಪೇ ಮಾಡಬೇಕಾಗ್ತದೆ. ಸೊ ಆ ಮಾರ್ಕೆಟ್ ಯೂಸ್ ಆಗಿಲ್ಲ ಅಂದ್ರೆ ಇಟ್ ಇಸ್ ಅ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್. ಸೊ ಅದು ಆಗಬಾರ್ದು. ಆ ದೃಷ್ಟಿಯಿಂದ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಲೈಕ್ ಚಾಲನೆಗೆ ಕೊಡಬೇಕು. ಸೊ 1 by 1 ನಾವು ರಿವ್ಯೂ ಮಾಡಿ ಹೇಳ್ತೀವಿ. ಅದೇ ಹೇಳ್ತೀನಿ, ನೀವು 15 days ಆಗಿದೆ ನಾವು ಬೇರೆ ಬೇರೆ ಪ್ರಯಾರಿಟೀಸ್ ಇಂದ ರಿವ್ಯೂ ಮಾಡ್ತಾ ಇದ್ದೀವಿ. ಒಂದು ನೆಕ್ಸ್ಟ್ 1 month ವಿಸಿಟ್ ಮಾಡಿ. ಕದ್ರಿ ಮಾರ್ಕೆಟ್ ಆಗಿ ಆಗಿದೆ. ಕದ್ರಿ ಮಾರ್ಕೆಟ್ ಕೆಳಗಿನ ಫ್ಲೋರ್ ಮಾತ್ರ ಫುಲ್ ಆಗಿದೆ, ಮೇಲಿದ್ದ 2 ಫ್ಲೋರ್ ಬಾಕಿ ಇದೆ. ಅಲ್ಲಿ ಅಲ್ಲ ಸೇಲ್ ಇನ್ನೂ ಮುಂದೆ ಕೂಡ ಯಾರೋ ಒಂದು
ನನಗೆ ಹೇಳ್ತಾ ಇದ್ರು ಇಲ್ಲಿ ಬಹಳ ಬಸ್ಗಳು ಬರ್ತಾ ಇವೆ, ಇಲ್ಲಿ ಯಾವುದು ಕಮ್ಯುನಿಟಿ ಟಾಯ್ಲೆಟ್ ಇಲ್ಲ, ಯಾವುದು ರಾಮಕೃಷ್ಣ ಮಿಷನ್ ಯಾವ ಬಿಲ್ಡಿಂಗ್ ಇದೆ ಸೈಡ್ ಅಲ್ಲಿ ಕಾರ್ಪೊರೇಷನ್ ಇದರಲ್ಲಿ ಈ ಟಾಯ್ಲೆಟ್ ಮಾಡಿದೆ ಅಂತದ್ದು ಇಡೀ ನಗರದಲ್ಲಿ ಕೆಲವು ಕಡೆ ಮಾಡಿದ್ದಾರೆ, ಅದು ಫಂಕ್ಷನ್ ಆಗಿಲ್ಲ, ಸ್ಟಾರ್ಟೇ ಆಗಿಲ್ಲ, ಮಾಡಿ ಒಂದೊಂದು 7 ಲಕ್ಷ ಖರ್ಚು ಮಾಡಿದೆ, ಅದು ಸ್ಟಾರ್ಟೇ ಮಾಡಿಲ್ಲ. ಕಟ್ಟಿದ್ದೀವಿ ಕಮ್ಯುನಿಟಿ ಟಾಯ್ಲೆಟ್, ಅದು ನಾವು ಸ್ಟಾರ್ಟ್ ಆಗಬೇಕು, ಅದು ಯೂಸ್ ಆಗಬೇಕು, ಉಪಯೋಗ ಆಗಬೇಕು. ಒಂದು ಸೆಕೆಂಡ್ ಈಸ್ ಎಲ್ಲೆಲ್ಲಿಗೂ ಬೇಕಾಗ್ತದೆ, ಎಲ್ಲೆಲ್ಲಿ ಬಸ್ಗಳು ಜಾಸ್ತಿ ಬರ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಜನರಿಗೆ ಯೂಸ್ ಮಾಡ್ಲಿಕ್ಕೆ ಬೇಕು. ನೈಟ್ ಬಸ್ಸಸ್ ಕೂಡ ಮಾರ್ನಿಂಗ್ ಕೂಡ 1 or 2 ಕಡೆ ಇವತ್ತು ಹೇಳಿದ್ರು ನಮಗೆ ಯಾವ ಎಕ್ಸ್ ಕಾರ್ಪೊರೇಟರ್ ಇಲ್ಲಿ ನಮಗೆ ಬಹಳ ಬಸ್ ಬರ್ತಾ ಇದೆ, ಇಲ್ಲಿ ಒಂದು ಬೇಕು. ಸೊ ಅಲ್ಲಿ ಒಂದು ನಿಮ್ಮಲ್ಲಿ ಏನಾದ್ರು ಇದ್ದಾರೆ ಇದ್ರೆ ಹೇಳಿ. ಅದೇ ಲಾಸ್ಟ್ ಟೈಮ್ ಕಂಪ್ಲೇಂಟ್ ಬಂದಿತ್ತು, ವಿ ಹ್ಯಾವ್ ಫೈಲ್ಡ್ ಇನ್ FIR ಅಂತ ನಮಗೆ ಮೆಸೇಜ್ ಮಾಡಿ. ಸರ್ ಈಗ ಸೋಷಿಯಲ್ ಮೀಡಿಯಾ ನನ್ನ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡ್ತೀನಿ. ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಏನಾಗಿದ್ದಾರೆ, ಇಫ್ ಈಸ್ ಗಿವಿಂಗ್ ಸಮ್ ವ್ಯಾಲ್ಯೂಬಲ್ ಥಿಂಗ್ಸ್ ಟು ಕಾರ್ಪೊರೇಷನ್ ಏನಾದ್ರು ನೋಡ್ತೀನಿ. ವ್ಯಾಲ್ಯೂಬಲ್ ಇಲ್ಲ ಅಂದ್ರೆ ನಾವೇ ಡಿಸೈಡ್ ಮಾಡ್ತೀನಿ, ನಿಮ್ ಪ್ರಕಾರ ವ್ಯಾಲ್ಯೂಬಲ್ ಇಲ್ಲ, ಬಟ್ ನಾನು ನೋಡ್ತೀನಿ ಎನಿಬಡಿ ಯಾವುದೇ ಏಜ್ ಇರಲಿ, ರಿಟೈರ್ಡ್ ಇರಲಿ, 80 ವರ್ಷ ಇರಲಿ, ನಮ್ಗೆ ಏನಾದ್ರು ಸಹಾಯ ಕೊಟ್ರೆ ಬೆನಿಫಿಟ್ ಬಂದ್ರೆ ವಿ ವಿಲ್ ಟೇಕ್ ಡಿಸ್ಕಸ್. ಎಲ್ಲ ಪ್ರಾಬ್ಲಮ್ಸ್ ಕೂಡ ನಮ್ಗೆ ಕೂಡ ಗೊತ್ತಿದೆ, ಸ್ವಲ್ಪ ಎಲ್ಲರೂ ಗೊತ್ತಿದೆ. ವಾಟ್ ವಿ ವಾಂಟ್ ಫ್ರಮ್ ಯು 2-3 ಥಿಂಗ್ಸ್ ನಮ್ಮಿಂದ. ಫಸ್ಟ್ ಪ್ರಾಬ್ಲಮ್ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಇಸ್ ಸಜೆಷನ್ಸ್, ಬಿಕಾಸ್ ನೀವು ಅಲ್ಲಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆ ಜಾಸ್ತಿ ಗೊತ್ತಿದೆ ಹೇಗೆ ವಾಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಆರ್ ಲೀಡರ್ಸ್ ಇದ್ದಾರೆ, ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ, MLA ಇದ್ದಾರೆ, ಅವ್ರಿಗೆ ಗೊತ್ತಿದೆ ಈ ತರ ಇದೆ, ಈ ತರ ಇಫ್ ಯು ಸಾಲ್ವ್ ಲೈಕ್ ದಿಸ್ ಇಟ್ ಇಸ್ ವೆರಿ ಗುಡ್. ಆ ತರ ಗುಡ್ ಸಜೆಷನ್ಸ್ ಕೂಡ ಬರ್ತಾ ಇದೆ. ದಟ್ ಇಸ್ ಫಸ್ಟ್ ರಿಕ್ವೈರ್ಮೆಂಟ್ ಫ್ರಮ್ ಅವರ್ ಸೈಡ್, ನಿಮ್ಮಿಂದ ನಮಗೆ ಗುಡ್ ಕ್ವಾಲಿಟಿ ಸಜೆಷನ್ ಒಂದು. ಸೆಕೆಂಡ್ ಪಾಯಿಂಟ್ ಇಸ್ ನಾವು ಏನು ಇಲ್ಲಿಂದ ಡಿಸಿಷನ್ ಮಾಡ್ತೀವಿ, ಕಮಿಷನರ್ ಆಗಿ ಡಿಸಿಷನ್ ಮಾಡ್ತೀವಿ, ಅಲ್ಲಿ ಆಕ್ಚುಲಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ಲ ಅದು ಒಂದು. ಸೊ ಇಲ್ಲಿ ಒಂದು ಗ್ರೂಪ್ ಮಾಡಿದ್ದೀವಿ, ಆ ಗ್ರೂಪ್ ಅಲ್ಲಿ ನೀವು ನ್ಯೂಸ್ ಪೇಪರ್ ಏನ್ ಬರ್ತಾ ಇದ್ದೀರಾ ನಾವು ಪ್ರತಿದಿನ ಬೆಳಿಗ್ಗೆ ನೋಡ್ತೀವಿ. ಆಮೇಲೆ ವಿದಿನ್ 3 days ವಿ ವಿಲ್ ಟ್ರೈ ಟು ಸಾಲ್ವ್ ಮಾಡಿ ನಿಮಗೆ ಮತ್ತೆ ವಾಪಸ್ ಕೊಡ್ತೀನಿ, ಅದನ್ನ ಪಬ್ಲಿಷ್ ಮಾಡಿ. ನೆಕ್ಸ್ಟ್ ಇಸ್ ಆಗಿಲ್ಲ ಅಂದ್ರೆ ನನಗೆ ಹೇಳ್ಬೇಕು, ಯು ಹ್ಯಾವ್ ನಂಬರ್ ಆಲ್ಸೋ ಇದೆ, ನೀವು ನೇರವಾಗಿ ನನಗೆ ಮೆಸೇಜ್ ಈ ತರ ಆಗಿದ್ದಾಗ ಇದು ಒಂದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಇಸ್ ನಾವು ಏನಾದ್ರು ಈ ತರ ಅಭಿಯಾನ ಮಾಡ್ತೀವಿ, ಕ್ಲೀನ್ನೆಸ್ ಅಭಿಯಾನ ಇರಲಿ, ಅದು ಪ್ಲಾಸ್ಟಿಕ್ ಮುಕ್ತ ಇರಲಿ, ಅಥವಾ ಯಾವುದು ಇರಲಿ, ಫುಟ್ಪಾತ್ ಇರಲಿ, ಆವಾಗ ಫಸ್ಟ್ ಪ್ರಚಾರ ಕರೆಕ್ಟ್ ಆಗಿ ಅದು ಇರಬೇಕು. ಸಿಎಂ ಸಾಹೇಬ್ ಒಂದು ಬಜೆಟ್ ಪ್ಯಾರಾ ಮಾಡಿದ್ದಾರೆ. ಬಜೆಟ್ ಪ್ಯಾರಾ ಏನಿದೆ, ಬಾಟಮ್ ಅಪ್ ಪ್ಲಾನಿಂಗ್ ಏನಿದೆ, ನಾವು ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರ ಏನ್ ಪ್ಲಾನ್ ಆಗ್ತಾ ಇದೆ ಅವ್ರ ಮೇಲೆ ಕೂತ್ಕೊಂಡು ಮಾಡ್ತಾ ಇದೆ. ಜನರಿಗೆ ಏನ್ ಬೇಕು, ವಾರ್ಡ್ ಲೆವೆಲ್ ಅಲ್ಲಿ ಅವ್ರಿಗೆ ಏನ್ ಬೇಕು, ನಮ್ಗೆ ರೋಡ್ ಬೇಕು ಅಥವಾ ಏನ್ ಬೇಕು, ಆ ಮಾಹಿತಿ ಮುಂದೆ ಹೋಗ್ತಾ ಇಲ್ಲ. ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಏನ್ ಬೇಕು ಅವ್ರಿಗೆ, ಈ ಬಾರಿ ಅವ್ರಿಗೆ ರೋಡ್ ಬೇಕು ಅಥವಾ ಶೌಚಾಲಯ ಬೇಕು, ಶಾಲೆ ಬೇಕು, ಏನ್ ಬೇಕು, ಅವರಿಂದ ನಮಗೆ ಮಾಹಿತಿ ಬಂದ್ರೆ ಪ್ಲಾನಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ BR ಪಾಟೀಲ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಅವರು ಮೊನ್ನೆ ಒಂದು ಕಾರಾಗಾರ ಒಂದು ವರ್ಕ್ಶಾಪ್ ಕೂಡ ಇತ್ತು. ಸೊ ಅವರು ಒಂದು ಆ್ಯಪ್ ಮಾಡ್ತಾ ಇದ್ದಾರೆ. ಪ್ರತಿ ವಾರ್ಡ್ ಇಂದ ಏನೇನ್ ಬೇಕು, ವಾರ್ಡ್ ನೇಬರ್ಹುಡ್ ಸಭಾಯಿಂದ, ವಾರ್ಡ್ ಸಭಾಯಿಂದ, ಏರಿಯಾ ಸಭಾಯಿಂದ ಮಾಡಿ ಆಕ್ಷನ್ ಪ್ಲಾನ್ ಮಾಡಿ ಆಗ್ತದೆ. ಆಲ್ರೆಡಿ ರೆಡಿ ಆಗಿದೆ, ಮೋಸ್ಟ್ಲಿ ನೆಕ್ಸ್ಟ್ ತಿಂಗಳಿಂದ ಅದು ರೆಡಿ ಆಗ್ತದೆ. ಸೊ ನಾವು ನಮ್ಮಿಂದ ಬಿಕಾಸ್ ಇದು ಒಂದು ಬಜೆಟ್ ಪ್ಯಾರಾ ಇದೆ, ನೆಕ್ಸ್ಟ್ ಇಯರ್ ಇಂದ ಅದು ಇಂಪ್ಲಿಮೆಂಟ್, ನೆಕ್ಸ್ಟ್ ಇಯರ್ ಬಜೆಟ್ ಮಾಡಿದಾಗ, ನೆಕ್ಸ್ಟ್ ಇಯರ್ ಬಜೆಟ್ ಮಾಡುವಾಗ ಆ ವಾರ್ಡ್ಸ್ ಇಂದ GP ಗ್ರಾಮ ಪಂಚಾಯತ್ ಇಂದ ಏನ್ ಅವ್ರು ಬೇಡಿಕೆ ಆ ಪ್ರಕಾರ ಅವರು ಪ್ಲಾನ್ ಮಾಡ್ತಾರೆ. ಸೊ ಇಟ್ ಆಲ್ರೆಡಿ ಸರ್ಕಾರ ಗಮನಕ್ಕೆ ಇದೆ, ಅವ್ರು ಪ್ಲಾನ್ ಕೂಡ ಮಾಡಿ ನಮ್ಮಿಂದ ನಾವು ಏನ್ ಮಾಡ್ಬೇಕು, ಇಂಪ್ಲಿಮೆಂಟ್ ಮಾಡ್ಬೇಕು. ನಾವು ನೇಬರ್ಹುಡ್ ಸಭಾ, ವಾರ್ಡ್ ಸಭಾ ಸ್ವಲ್ಪ ಆಕ್ಟಿವ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು, ಮತ್ತೆ ಇದು ನಮ್ಗೆ ಏನ್ ಬೆನಿಫಿಟ್ ಬರುತ್ತೆ, ಸರ್ಕಾರಕ್ಕೆ ಕೂಡ ಬರುತ್ತೆ. ಏನಾದ್ರು ಸಣ್ಣ ವರ್ಕ್ ಇದೆ ನಮ್ಮಿಂದ ಕೂಡ ನಾವು ಕೊಡ್ಬೋದು. ನೆಕ್ಸ್ಟ್ ಇಯರ್ ಅವರಿಂದ ಏನ್ ಬೇಡಿಕೆ ಬರುತ್ತೆ ಅದು ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ, ಪ್ರೆಸೆಂಟ್ಲಿ ಆಕ್ಷನ್ ಪ್ಲಾನ್ ನಾವು ಇದೆ ನಾವು ಕೂತ್ಕೊಂಡು ಮಾಡ್ತೀವಿ, ಇಂಜಿನಿಯರ್ಸ್ ಕೂತ್ಕೊಂಡು ಮಾಡ್ತೀವಿ. ನಿಮ್ಮಿಂದ ಏನಾದ್ರು ಕಾರ್ಪೊರೇಟರ್ಸ್ ಇಂದ, ಎಕ್ಸ್ ಕಾರ್ಪೊರೇಟರ್ಸ್ ಬಂದಿದ್ದು ಬೇಕು, ಆ ತರ ಇಟ್ಕೊಂಡು ಮಾಡ್ತೀವಿ. ಬಟ್ ಸಮಗ್ರವಾಗಿ ಮಾಹಿತಿ ಯಾರಿಗೂ ಇರೋದಿಲ್ಲ. ಆ ಪಬ್ಲಿಕ್ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರ್ತದೆ, ಇದು ನಮ್ಮಲ್ಲಿ ಓವರ್ಫ್ಲೋ ಆಗ್ತಾ ಇದೆ, ಫಸ್ಟ್ ಪ್ರಯಾರಿಟಿ ನಮಗೆ ಓವರ್ಫ್ಲೋ ಸ್ಟಾಪ್ ಆಗ್ತದೆ. ಒಂದು ಆ್ಯಪ್ ಮಾಡ್ತಾ ಇದ್ದಾರೆ ಅವರು, DPR ಗವರ್ನೆನ್ಸ್ ಇಂದ ಒಂದು ಆ್ಯಪ್ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶಿಫ್ಟ್ ಆಗಿ ಅವರು ಅಪ್ಲೋಡ್ ಮಾಡ್ತಾರೆ, ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ. ಸೊ ದಟ್ ಆಲ್ರೆಡಿ ಸರ್ಕಾರ ಹಂತದಲ್ಲಿ ಆ ಪ್ರಕಾರ ನಾವು ಅದೇ ಒಂದು ರೂರಲ್ ರೀತಿ ವಿಲ್ ಫಾಲೋ ದ ಸ್ಟೇಟ್ ಗೈಡ್ಲೈನ್ಸ್ ಆಫ್ BR ಪಾಟೀಲ್ ಅವರ ಕಂಪನಿ. ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ರೂರಲ್ CO 2.5 ವರ್ಷ CO ಇದ್ದಾಗ ಕೊಪ್ಪಳದಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಆವಾಗ JJM ಅಲ್ಲಿ ಮಾಡಿದಾಗ ಇದು ಸೇಮ್ ರೀತಿಯಲ್ಲಿ ಡ್ರೈನ್ ಮೇಲೆ ಇದ್ರ ಮೇಲೆ ಮಾಡಿದ್ದಾರೆ. ಸೊ ಅದು ಒಂದು ಸ್ಟಡಿ ಮಾಡಿ ಡೀಟೇಲ್ ರಿಪೋರ್ಟ್ ತಗೊಳ್ತೀವಿ. ಎರಡು ಸೊಲ್ಯೂಷನ್ ಇದೆ ಇಲ್ಲಿ. ಒಂದು ಸೊಲ್ಯೂಷನ್ ಏನಿದೆ, ಅದು ಒಂದು ಪೈಪ್ಲೈನ್ ಶಿಫ್ಟ್ ಮಾಡಬೇಕು, ಅಂದ್ರೆ ಸ್ವಲ್ಪ ಇಲ್ಲಿಂದ ಇಲ್ಲಿ ಮಾಡಿ. ಕೆಲವು ಕಡೆ ಶಿಫ್ಟ್ ಮಾಡಲಿಕ್ಕೆ ಸರಿ ಇಲ್ಲ, ಬಿಕಾಸ್ ಅಲೈನ್ಮೆಂಟ್ ಚೇಂಜ್ ಆಗ್ತದೆ. ಆವಾಗ ಇನ್ನೊಂದು ಕೇಸಿಂಗ್ ಬರುತ್ತೆ, ಆ ಕೇಸಿಂಗ್ ಮಾಡಿದ್ರೆ ಕಲುಷಿತ ಆಗೋದಿಲ್ಲ. ನಾವು ಅಲ್ಲಿ ಕೊಪ್ಪಳದಲ್ಲಿ ಎಲ್ಲಾ ಕಡೆ ಕೇಸಿಂಗ್ ಮಾಡಿದ್ವಿ. ಇನ್ನೊಂದು ಒಂದು ಐರನ್ ಕೇಸಿಂಗ್ ಇಲ್ಲಿ 1 feet ಇಟ್ಕೊಂಡು ಮಾಡಿದ್ವಿ.
ಶಿಫ್ಟ್ ಇಲ್ಲ, ಒಂದು ಶಿಫ್ಟಿಂಗ್ ಒಂದು ಆಪ್ಷನ್, ಶಿಫ್ಟ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಆ ಎಲ್ಲಿ ಗೇಟ್ ಮೇಲೆ ಹೋಗ್ತಾ ಇದೆ ಅದು ಒಂದು ಐರನ್ ಕೇಸಿಂಗ್ ಇನ್ನೊಂದು ಕವರ್ ಮಾಡಿದ್ರೆ ಅಲ್ಲಿ ಲೀಕೇಜ್ ಬರೋದಿಲ್ಲ. ಸ್ಟಡಿ ಕೂಡ ಆಗಿದೆ. ಆ ತರ ಒಂದು ಮಾಡಿ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಇಶ್ಯೂ. ಒಂದು ಲಿಸ್ಟ್ ಆರ್ಡರ್ ಮಾಡಿ ಆಕ್ಷನ್ ಪ್ಲಾನ್ ಅಲ್ಲಿ ಒಂದು ಶೆಲ್ಟರ್ ಮಾಡ್ಲಿಕ್ಕೆ ಕೂಡ, ಬಿಕಾಸ್ ಶಿಫ್ಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಅದು ಒಂದ್ಸಲ ನೋಡ್ತೀವಿ ಎಲ್ಲಿ ಜಾಗ ಇದೆ ಏನಿದೆ ಒಂದ್ಸಲ. ಅದಕ್ಕೆ